Hello everyone, welcome to Samagha classes. ಶಬ್ದ ಪಾಠದ 5ನೇ ಪ್ರಶ್ನೆ. ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. 33ನೇ ಪ್ರಶ್ನೆ ಸಂಖ್ಯೆ. ಶ್ರವಣಾತೀತ ಶಬ್ದದ ಅನ್ವಯಗಳನ್ನು ಪಟ್ಟಿ ಮಾಡಿ. ನಮ್ಗೆ ಗೊತ್ತಿದೆ, ಮಾನವರ ಶ್ರವಣ ವ್ಯಾಪ್ತಿ 20 ಹರ್ಟ್ಸ್ ನಿಂದ 20 ಕಿಲೋ ಹರ್ಟ್ಸ್ ವರೆಗೆ ಇರುತ್ತೆ. 20 ಹರ್ಟ್ಸ್ ಗಿಂತ ಕಡಿಮೆ ಇದ್ರೆ ಅದನ್ನ ಅವಧ್ವನಿ ಅಂತ ಹೇಳ್ತಾರೆ. ಅದನ್ನ ನಾವು ಕೇಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. 20,000 ಹರ್ಟ್ಸ್ ಗಿಂತ ಜಾಸ್ತಿ ಇದ್ರೆ ಅದನ್ನ ಶ್ರವಣಾತೀತ ಧ್ವನಿ ಅಥವಾ ಶಬ್ದ ಅಂತ ಕರಿತೀವಿ. ಅದನ್ನು ಕೂಡ ನಾವು ಕೇಳಿಸ್ಕೊಳ್ಳಿಕ್ಕೆ ಸಾಧ್ಯ ಇರೋದಿಲ್ಲ. ಹಾಗಿದ್ರೆ ಅವುಗಳು ನಮ್ಗೆ ಕೇಳೋದಿಲ್ಲ ಅಂದ್ರೆ ಅದರಿಂದ ಏನು ಉಪಯೋಗ ಇಲ್ಲ ಅಂತ ಅಲ್ಲ. ಶ್ರವಣಾತೀತ ಶಬ್ದದಿಂದ ನಾವು ದೈನಂದಿನ ಜೀವನದಲ್ಲಿ ಬಹಳಷ್ಟು ಉಪಯೋಗವನ್ನ ಪಡ್ಕೊಳ್ತೀವಿ. ಹಾಗಿದ್ರೆ ಅದರ ಅನ್ವಯಗಳು ಯಾವ್ಯಾವುದು? ಸ್ವಚ್ಛಗೊಳಿಸಲು ಕಷ್ಟ ಸಾಧ್ಯವಾಗುವ ಯಂತ್ರ ಭಾಗಗಳನ್ನು ಸ್ವಚ್ಛಗೊಳಿಸಲು. ಈ ರೀತಿಯಾಗಿ ಕೆಲವೊಂದು ಚಿಕ್ಕ ಚಿಕ್ಕ ಯಂತ್ರದ ಭಾಗಗಳಿರ್ತವೆ, ಅಥವಾ ಬಹಳ ಸಣ್ಣ ಹೋಲ್ ಇರುವಂತದ್ದು ಒಳಗೆ ಈ ತರ ಎಲ್ಲ ಇರ್ತದೆ. ಯಂತ್ರದ ಭಾಗ ಇರ್ಬೋದು, ಅಥವಾ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಸ್ವಚ್ಛಗೊಳಿಸಲು ಕಷ್ಟ ಸಾಧ್ಯವಾಗುವಂತಹ ಯಂತ್ರ ಭಾಗಗಳನ್ನ ಸ್ವಚ್ಛಗೊಳಿಸಲಿಕ್ಕೆ ಇದನ್ನ ಶ್ರವಣಾತೀತ ಶಬ್ದವನ್ನ ಉಪಯೋಗಿಸ್ತಾರೆ. ಆಮೇಲೆ ಲೋಹದ ಅಚ್ಚುಗಳಲ್ಲಿನ ಬಿರುಕು ಮತ್ತು ನ್ಯೂನತೆಗಳನ್ನ ಪತ್ತೆ ಹಚ್ಚಲು ಉಪಯೋಗಿಸ್ತಾರೆ. ಲೋಹದ ಅಚ್ಚುಗಳಲ್ಲಿನ ಬಿರುಕು ಮತ್ತೆ ನ್ಯೂನತೆಗಳನ್ನ ಹೇಗೆ ಪತ್ತೆ ಹಚ್ಚಬಹುದು ಅನ್ನೋದಕ್ಕೆ ನಿಮ್ಗೆ ಮತ್ತೊಂದು ಪ್ರಶ್ನೆ ಇದೆ, ಅಲ್ಲೇ ಅದನ್ನ ಎಕ್ಸ್ಪ್ಲೇನ್ ಮಾಡಿರ್ತೀನಿ. ಇಲ್ಲಿ ಲೋಹದ ಅಚ್ಚಿರ್ತದೆ ನಮ್ಮ ಹತ್ರ, ಅದ್ರಲ್ಲಿ ಏನಾದ್ರು ಬಿರುಕು ನ್ಯೂನ್ಯತೆ ಏನಾದ್ರೂ ಇದ್ರೆ ಅಲ್ವಾ, ಇಲ್ಲಾಂದ್ರೆ ಬಿಲ್ಡಿಂಗ್ ಕಟ್ಟಿದ ಮೇಲೆ ಬಿಲ್ಡಿಂಗ್ ಬಿದ್ದೋದ್ರೆ ಎಷ್ಟು ಸಮಸ್ಯೆ ಉಂಟಾಗ್ತದೆ ಅಲ್ವಾ. ಆ ಕಾರಣಕ್ಕಾಗಿ ಮೊದಲೇ ಅದನ್ನ ಫೈಂಡ್ ಔಟ್ ಮಾಡಿರ್ತಾರೆ. ಆಮೇಲೆ ವಿದ್ಯುತ್ ರಿಲೇಖನ ತಂತ್ರಜ್ಞಾನದಲ್ಲಿ, ವಿದ್ಯುತ್ ರಿಲೇಖನ ಅಂದ್ರೆ ಏನು ಅನ್ನೋದನ್ನ ನೀವು ಕಲ್ತಿದ್ದೀರಿ. ಹೃದಯ ಸಂಬಂಧಿ ಚಿತ್ರವನ್ನ ಪಡಿಲಿಕ್ಕೆ ಅಲ್ವಾ, ಹೃದಯ ಸಂಬಂಧಿ ಏನಾದ್ರೂ ಸಮಸ್ಯೆ ಇದ್ದಾಗ ಆ ಹೃದಯದ ಚಿತ್ರವನ್ನ ಪಡಿಲಿಕ್ಕೆ ಶ್ರವಣಾತೀತ ಶಬ್ದವನ್ನ ಉಪಯೋಗಿಸ್ತಾರೆ. ಆ ಶ್ರವಣಾತೀತ ತರಂಗಗಳು ಹೋಗಿ ದೇಹದ ಒಳಕ್ಕೆ ಹೋಗಿ ಅಲ್ಲಿ ಹೃದಯದ ಅಂಗಾಂಶ ಏನಿರ್ತದೆ ಅಲ್ಲಿ ಪ್ರತಿಫಲನಗೊಂಡು ಅದರಿಂದ ಆ ಚಿತ್ರವನ್ನ ನಮ್ಗೆ ಕೊಟ್ಟಿರ್ತದೆ. ಅದೇ ತರ ಶ್ರವಣಾತೀತ ಧ್ವನಿ ಲೇಖನ ತಂತ್ರಜ್ಞಾನದಲ್ಲಿ, ಈಗ ಮೂತ್ರಕೋಶದಲ್ಲಿ ಕಲ್ಲಾಗಿರುವಂತದ್ದಿರಬಹುದು, ಯಕೃತ್ತಿನ ಸಮಸ್ಯೆ, ಇದೆಲ್ಲ ಏನಿರ್ತದೆ, ಅಥವಾ ಪ್ರೆಗ್ನೆಂಟ್ ವುಮನ್ ಇರ್ತಾರೆ, ನೀವು ಮೂವಿಯಲ್ಲೆಲ್ಲ ನೋಡಿರ್ತೀರಿ ಅಲ್ವಾ. ಈ ರೀತಿಯಾಗಿ ಒಂದು ಸ್ಕ್ರೀನ್ ಮೇಲೆ ಮಗುವಿನ ಚಿತ್ರ ಬರ್ತಾ ಇರ್ತದೆ, ಅದು ಶ್ರವಣಾತೀತ ಧ್ವನಿ ಲೇಖನ ತಂತ್ರಜ್ಞಾನದ ಅನ್ವಯವಾಗಿರ್ತದೆ. ಕಿಡ್ನಿಯಲ್ಲಿನ ಕಲ್ಲುಗಳನ್ನ ಪುಡಿ ಮಾಡ್ಲಿಕ್ಕೂ ಕೂಡ ಶ್ರವಣಾತೀತ ಶಬ್ದವನ್ನು ಉಪಯೋಗಿಸ್ತಾರೆ. ಇವೆಲ್ಲ ಶ್ರವಣಾತೀತ ಶಬ್ದದ ಅನ್ವಯಗಳು. ಇದು ಮಾತ್ರ ಅಲ್ಲ, ಸೋನಾರ್ನಲ್ಲಿ ಕೂಡ ಶ್ರವಣಾತೀತ ಶಬ್ದವನ್ನು ಉಪಯೋಗಿಸ್ತಾರೆ. ಥ್ಯಾಂಕ್ ಯು.